ಈಗ ನಿಮಗೆ ಗ್ರಹಗತಿಗಳು ಚೆನ್ನಾಗಿಲ್ಲ. ಒಂದು ಶಾಂತಿ ಮಾಡಿಸಿ ಅಂತ ಆಗಲೇ ಹೇಳಿದ್ದೆ, ನೀವು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಸಾಲ ತೀರ್ಸಿ ಕೈಯೆಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಮತ್ತಷ್ಟೊಂದು ದುಡ್ಡು ಎಲ್ಲಿಂದ ತರಲಿ? ಆ ರೇವಣ್ಣ ಒಂಥರ ಆಸೆ ತೋರಿಸಿ ಖರ್ಚು ಮಾಡಿಸ್ತಾ, ನೀವು ಇನ್ನೊಂಥರ ಖರ್ಚು ಮಾಡ್ಸೋಕೆ ಹೊರಟಿದ್ದೀರಾ. ಯಾಕೋ ಅತಿಯಾಯ್ತಲ್ಲ. ನೆನ್ನೆ ಚೆನ್ನಿನ ಹತ್ರ ಬೇರೆ ಹೋಗೋಣ ಅಂದ್ಲಂತೆ. ಇವತ್ತು ನನ್ನ ಮಾತೆ ಕೇಳಿ ಅಂತಿದ್ದಾಳೆ. ಏನ್ ಮಾಡ್ತಾ ಇದ್ದೀರಾ ಅತ್ತೆ? ಗಂಗಾವರು ಶಾನ್ಭೋಗರ ಮನ ಈಚೆ ಹಾಕ್ಬಿಟ್ಟಿದ್ದಾರೆ. ನಾವು ಒಳಗ್ ಸೇರ್ಸುದಿಲ್ಲ, ಆಮೇಲೆ ಸೇರ್ಸುದಿಲ್ಲ. ಏನ್ ಮಾಡ್ತೀಯಾ? ಮಂಜವ್ವ, ಸಂಜೆವರೆಗೂ ಕಾಯಿ, ಅವ್ರ ಸಿಟ್ಟು ಕಡಿಮೆ ಆಗ್ಬೋದು. ಈ ಮನೆ ಬಾಗ್ಲು ನನ್ನ ಪಾಲ್ಗೆ ಯಾವತ್ತೂ ಮುಚ್ಚಿತು ಅಂತಾನೆ ಲೆಕ್ಕ. ಗುಂಡೇಗೌಡರು ತುಂಬಾ ಒಳ್ಳೆ ಮನುಷ್ಯರು. ಯಾರು ಸಹಾಯ ಕೇಳಿದ್ರು ಇಲ್ಲ ಅನ್ನಕ್ಕಿಲ್ಲ. ನೀವೊಂದು ಮಾತು ಕೇಳಿ ನೋಡ್ರಿ. ಆಯ್ತು ಐನೂರು, ನಾಳೆನೆ ಹೋಗಿ ಕೇಳ್ತೀನಿ. ಇದೇನ್ ಗಂಗಮ್ಮ ಹಾಗೆ ನೋಡ್ತಾ ಇದ್ದೀರಾ? ಅದೇ ನನ್ನ ಸೊಸೆ ಮಕ್ಕಳನ್ನ ಕಟ್ಕೊಂಡು ಊರ್ ತಿರ್ಗಕ್ಕೆ ಹೊರಟ್ಯಾಳೆ. ಬೀದಿ ಬಸ್ವಿ ಮನೇಲಿದ್ದಾಗ್ಲೂ ಹೀಗೆ, ಯಾವಾಗ ನೋಡಿದ್ರು ಊರ್ ತಿರ್ಗಕ್ಕೆ ಹೊರಟ್ಬಿಡೋಳು. ಒಂದು ಕೆಲಸ ಮಾಡ್ತಿರ್ಲಿಲ್ಲ, ಕೇಳಿದ್ರೆ ಕಂದಾಯ ವಸೂಲಿಗೆ ಏನದು. ಮನೆಗೆ ಬಂದು ಶಾಂತಕ್ಕೆ ಕಡ್ತಾಡ್ಕೊಂಡು ಕೂತ್ಕೊಂಡ್ಬಿಡೋದು, ಕೆಲಸ ತಪ್ಪಿಸ್ಕೊಳ್ಳೋಕೆ. ಈಗ ಗೊತ್ತಾಗತ್ತೆ ಮನೆ ನಡ್ಸೋ ಕಷ್ಟ ಏನು ಅಂತ. ಗೌಡ್ರೆ, ಯಾರು? ಅವರೇ, ಬನ್ನಿ ಬನ್ನಿ ಬನ್ನಿ. ರಾಮಚಂದ್ರದಿಂದ ಇಷ್ಟು ದೂರ ನಡ್ಕೊಂಡೇ ಬಂದ್ರವ? ಹ್ಞೂ ಗೌಡ್ರೆ. ಏನ್ರವ, ಇಷ್ಟು ಸಣ್ಣ ಮಗಿನ ಅಷ್ಟು ದೂರದಿಂದ ನಡ್ಕೊಂಡ್ ಬಂದ್ರಲ್ಲ, ಗಾಡಿ ಕಟ್ಕೊಂಡು ಬರ್ಬಾರ್ದಾಗಿತ್ತ? ಬನ್ನಿ ಬನ್ನಿ. ಈ ಸಾರ್ತಿ ಮನೆ ತಾವು ನಂಗೆ ಕೆಲಸ ಜಾಸ್ತಿ ಇತ್ತು, ಹಿಂಗಾಗಿ ಪೂರ್ತಿ ಕಂದಾಯನ ವಸೂಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ವಾರ ಎಲ್ಲ ವಸೂಲು ಮಾಡ್ಕೊಂಡು ನಾನು ನಿಮ್ ತಾವು ಬಂದು ಲೆಕ್ಕ ಹೋಗ್ತೀನಿ. ಗೌಡ್ರೆ, ನಾನೀಗ ಬಂದಿದ್ದು ಕಂದಾಯದ ಲೆಕ್ಕ ಕೇಳೋಕಲ್ಲ. ಮತ್ಯಾತಕ್ಕವ್ವ? ನಿನ್ನೆ ನಮ್ಮ ಮನೆಯಲ್ಲಿ ಜಗಳ ಆಯಿತು. ಅದೀಗಾಗಲೇ ನಿಮಗೂ ಗೊತ್ತಾಗಿರ್ಬೇಕಲ್ಲ. ನಿಮ್ಮನೆ ವಿಷಯ ಯಾವ ತರ ಗೊತ್ತಾಗಿರ್ತೈತಾ? ನಿಮ್ಮತ್ತೆ ಒಂದು ಕಟ್ಟರು ಪಂಜು, ಕಟ್ಟರಿಯೋ ತನಕ ಪಂಜು ಉರಿತೈತೆ, ತಾರು ಉಳ್ಕತೈತೆ. ಅದು ಕಿತ್ತೋದ್ಮೇಲೆ ಉಳಿಯೋದೇನು? ನಿಮ್ಮ ಮಾವ ನನ್ನಂತಾದೇ ಒಂದು ಎಡ್ಡು ಮುಂಡೇದು. ಆ ಯಮ್ಮ ಬಂದೇ ಬಂದು ನೋಡಿ, ಮಾರಾಯ್ತಿ ಆ ಮನೆ ತಳಪಾಯಕ್ಕೆ ಗುದ್ಲಿ ಹಾಕ್ಬಿಟ್ಲು. ಇನ್ನೇನಿದ್ರು ಆ ಮನೆ ನೀವೇ ಉಳಿಸ್ಕೋಬೇಕು. ಲೇ ಶಾನ್ಭೋಗವ ಬಂದಾರೆ, ಹಾಲು ಹಣ್ಣು ತತ್ತ, ನೀವು ಕುಂತ್ಕೊಂಡ್ರವ. ಶಾನ್ಭೋಗ್ರ ಮನೆ ಉಳಿಸ್ಬೇಕು ಅಂತ ನೀವು ಹೇಳ್ತಿದ್ದೀರಾ. ನನ್ನಿಂದಾನೇ ಆ ಮನೆ ಹಾಳಾಗಿದೆ ಅಂತ ನಮ್ಮ ಅತ್ತೆ ನಮ್ಮನ್ನು ಆಚೆಗೆ ಹಾಕಿದ್ದಾರೆ. ಈಗ ನನಗೆ ನನ್ನ ಮಕ್ಕಳಿಗೆ ಇರೋಕ್ಕೊಂದು ಸೂರು ಬೇಕು. ರಾಮಸಂದ್ರದಲ್ಲಿ ನಿಮ್ಮ ಉಗ್ರಾಣದ ಮನೆ ಖಾಲಿ ಇದೆಯಂತಲ್ಲ, ಅದನ್ನು ನಂಗೆ ಕೊಡೋಕ್ಕಾಗತ್ತಾ?
ಅದ್ನ ಮನೆ ಅಂತ ಹೇಳಕ್ಕಾಗ್ತೈತ ತಾಯಿ? ಸುತ್ತ ಗೋಡೆ ಎಲ್ಲ ಅರ್ಧ ಬಿದ್ದೋಗೈತೆ, ಹೊಂಚು ಆರೋಗೈತೆ, ಬಾಗಿಲು ತೆಗಿದೆ 3-4 ವರ್ಷ ಆಯ್ತು. ಆವು, ಚೇಳು, ಇಲಿ, ಯಜ್ಞ ಏನೇನ್ ಸೇರ್ಕೊಂಡೈತು ಆ ದೇವ್ರಿಗೇ ಗೊತ್ತು. ನೀವು ಹೋಗಿ ನೋಡಿ, ನಿಮಗೆ ಇಷ್ಟ ಆದ್ರೆ ಇರ್ಬೈದು. ಇಷ್ಟನಾ? ಏನ್ ಕೊಟ್ರು ಬೇಡ ಅನ್ನೋ ಸ್ಥಿತಿಲಿ ಈಗ ನಾನಿಲ್ಲ. ಅದನ್ನೇ ಗುಡಿಸಿ ಸಾರಿಸಿ ಚಂದ ಮಾಡ್ಕತೀನಿ. ಮನೆ ಅಂತೊಂದಿದ್ರೆ ಸಾಕು. ನನ್ನ ಮಕ್ಕಳು ಬೀದಿಲಿ ಬೆಳಿಬಾರ್ದಲ್ವಾ? ರಾಮಣ್ಣವ್ರು ಹೋಗಿದ್ದು ಆ ಊರ್ನ ಕಳಸಾನೆ ಓದಂಗಾತ್ರವ. ಚನ್ನಪ್ಪನವ್ರಿಗೆ ಆ ತೂಕ ಬರಾಕಿಲ್ಲ. ಅವರು ಒಳ್ಳೆಯವರೇ, ಆದ್ರೆ ಒಂಥರ ಬಸಣ್ಣಿದ್ದಂಗೆ. ಅವ್ರವ್ವ ಹುಲ್ ತಿನ್ನು ತಿಂತೈತೆ, ನೀರು ಕುಡಿದ್ರೆ ಕುಡಿತೈತೆ. ನಿಮ್ ಗಂಡಂಗ್ ಬೈದೆ ಅಂತ ಸಿಟ್ಟಾಗ್ಬೇಡ್ರವ್ವ. ನಂಜವರು ಯಾಕೆ ಸಿಟ್ಟಾಯ್ತಾರೆ? ಅವ ಏನು ಬುದ್ಧಿನೇ ಹಂಗಲ್ವಾ? ಬಾಳೆಹಣ್ಣು ತಕ್ಕ ಮಗ ಒತ್ತಾರೆ ತಿಂಡಿ ತಿಂದ್ಕೊಂಡು ಮನೆಯಿಂದ ಹೊಂಟ್ರ, ಇಲ್ಲ ಹಂಗೆ ಬಂದ್ರ? ಇಲ್ವಾ? ನಮ್ಮಂಥವ್ರ ಮನೇಲಿ ಉಣ್ಣ ಹಂಗಿದ್ದಿದ್ರೆ ಉಣ್ಣ ಕೇಳಿ ಅಂತ ಇದ್ದೆ. ಇಲ್ಲೇ ಅಡುಗೆ ಮಾಡ್ಕೊಳ್ಳಿರಂತೆ, ಪಾತ್ರೆ, ಅಕ್ಕಿ, ಬೇಳೆ, ತುಪ್ಪ ಎಲ್ಲ ತಗೊಂಬರ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಸಂಜೆ ಮುಂದೆ ಇವರೇ ಗಾಡಿ ಮಾಡಿಕೊಡ್ತಾರೆ, ಹೋಗಿರಂತೆ. ಅಯ್ಯೋ, ಗಾಡಿ ಬೇಡ, ನಾವು ನಡ್ಕೊಂಡೇ ಹೋಗ್ತೀವಿ. ಬಸಳಿ ಹಿಂಸು, ಮಕ್ಕಳು ಸಣ್ಣವು, ಯಾಕೆ ಆಯಾಸ ಮಾಡ್ಕೊತೀರಾ? ಈಗ ಹಣ್ಣು ತಗೊಳ್ಳವ್ವ. ಹಂಗೆಯ ಗಾಡಿಗೆ ಒಂದಿಟ್ಟು ರಾಗಿ, ಹುಣಸೆಹಣ್ಣು, ಬೆಲ್ಲ ಹಾಕಿ ಕಳಿಸಿ. ಬೇರೆ ಮನೆ ಮಾಡ್ತಿದ್ದಾರೆ ಅಂದಮೇಲೆ ಇದೆಲ್ಲ ಬೇಕಾಯ್ತದಲ್ವಾ? ತಗೊಳ್ಳವ್ವ, ಹಣ್ಣು ತಗೋ. ತಗೋ ಪುಟ್ಟಿ, ತಗೋ. ಅಯ್ಯೋ, ತಗೋ. ಇದೇ ಕಣ್ರವ ಮನೆ. ಏನಾಯ್ತೆ? ಸಖನಿ. ನೀ ಯಾಕೆ ಒಳಗ್ ಬಂದೆ? ಆಚೆನೇ ಇರು, ಹೋಗು, ನಾ ಆಮೇಲೆ ಕರಿತೀನಿ. ನೀನ್ ಯಾಕೆ ಒಳಗ್ ಬಂದೆ? ಹೋಗ ಆಚೆ ಇರು, ನಾನೆಲ್ಲ ಚೊಕ್ಕ ಮಾಡ್ತೀನಿ.
ಏನ್ ಚೊಕ್ಕ ಮಾಡೋದಿಲ್ಲ, ಏನ್ ಬೇಡ, ಮನೆಗೆ ಹೋಗೋಣ. ಇನ್ಮೇಲೆ ಇದೆ ನಮ್ಮ ಮನೆ ಪುಟ್ಟ. ನೀನು ವ್ಯಾಕ್ ಅಂದ್ರು ಇದೆ ನಮ್ಮನೆ, ಆಹಾ ಅಂದ್ರು ಇದೆ ನಮ್ಮನೆ. ನೀನು ಹೋಗಿ ರಾಮಣ್ಣನ ಜೊತೆ ಕಟ್ಟೆ ಮೇಲೆ ಕೂತಿರು, ನಾನು 1 ಗಂಟೆಯಲ್ಲಿ ಎಲ್ಲ ಚೊಕ್ಕ ಮಾಡ್ತೀನಿ. ಪಾರ್ವತಿ, ಹೋಗಪ್ಪಯ್ಯ ನೆಪ್ಸು. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ. ದನ ಬಿದ್ದಂಗ್ ಮೈ ಮೇಲೆ ಬಿದ್ರೆ ನೋವಾಗಲ್ವೇನೆ? ಹೋಗಿ ಆಚೆಗೆ. ಪಾರ್ವತಿ, ಫೈಲ್. ಸಣ್ಣನಹಳ್ಳಿ ಪಟೇಲ್ ಗುಂಡೇಗೌಡರು ಅವ್ರ ಉಗ್ರಾಣದ ಮನೆಯಲ್ಲಿ ಇರುಗ್ ಜಾಗ ಮಾಡಿಕೊಟ್ಟಿದ್ದಾರೆ. ಮೊನ್ನೆಯಿಂದ ಅಲ್ಲೇ ಇದ್ದೀವಿ. ಒಳ್ಳೇದು, ಬಹಳ ಸಂತೋಷ. ಏನ್ ಗೇಲಿ ಮಾಡ್ತಾ ಇದ್ದೀರೋ ಇಲ್ಲ ಸಂತೋಷದಿಂದ ಹೇಳ್ತಾ ಇದ್ದೀರೋ? ಅಡುಗೆ ಮಾಡೋಕೆ ಸರಿಯಾದ ಪಾತ್ರೆಗಳಿಲ್ಲ. ಒಂದಿಷ್ಟು ಪಾತ್ರೆಗಳು ಬೇಕಿತ್ತು, ಅದಕ್ಕೆ ಅತ್ತೆನ ಕೇಳೋಣ ಅಂತ ಬಂದೆ. ನಾನು ಒಳಗೆ ಹೋಗ್ಬೋದಾ? ಬೇಡ ಬೇಡ, ಅಮ್ಮನ್ನ ಕರಿತೀನಿ. ನೀನಿಲ್ಲ ಕೂತಿರೋ. ಅಮ್ಮ, ಈ ಮುಂಡೆ ಅದೇನ ಪಾತ್ರೆ ಕೇಳಕ್ ಬಂದ್ಯಾಳ ನೋಡು. ಅಮ್ಮ, ಏನೇ ಅದು? ಯಾವ ಪಾತ್ರೆನೆ? ನಿನ್ ಪಾಲಿನ ಪಾತ್ರೆ ಎಲ್ಲ ಅವತ್ತೇ ನಿನ್ ಮುಖಕ್ಕೆ ಎಸ್ನಲ್ಲ. ನನ್ನ ಮನೇಲಿ ಇನ್ನು ನಿನ್ ಯಾವ ಪಾತ್ರೆನೂ ಉಳ್ದಿಲ್ಲ. ಆ 3 ಮತ್ತೊಂದು ಪಾತ್ರೆ ಕೊಟ್ಟಿದ್ರಿ, ಅದು ಹರಕ್ ಬಿಡ್ಕು. ಅದ್ರಲ್ಲಿ ಅಡಿಗೆ ಹೇಗೆ ಮಾಡೋಕ್ಕಾಗುತ್ತೆ? ಆ ಜ್ಞಾನ ನಿಂಗೆ ಅವತ್ತೇ ಇರ್ಬೇಕಿತ್ತು. ಮನೆ ಬಿಟ್ಟು ದಿಮಾಕ್ ಮಾಡ್ಕೊಂಡು ಹೋದಿ. ನಾನ್ ಮನೆ ಬಿಟ್ಟು ಹೋಗ್ಲಿಲ್ಲ ಅತ್ತೆ, ನೀವೇ ನನ್ನ ಆಚೆಗೆ ಹಾಕಿದ್ದು. ಯಾವ ಸೊಸೆನೂ ಮನೆ ಬಿಟ್ಟು ಹೋಗು ತಕ್ಷಣ ಹೊರಟೋಗ್ಬಿಡೋದಿಲ್ಲ. ಅತ್ತೆ ಕಾಲು ಗಂಡನ ಕಾಲು ಹಿಡಿದು ನನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ ಅಂತ ಬೇಡ್ಕೋತಾಳೆ. ನೀ ಹಾಗೆ ಮಾಡ್ದ್ಯಾ? ಹೇಳಿದ್ದೆ ಸಾಕು ಅಂತ ಆ ಸನ್ಯಾಸಿಂದ ಕುಣ್ಕೊಂಡು ಹೊರಟ್ಬಿಟ್ಟೆ. ದಿಮಾಕ್ ಮಾಡ್ದೋಳು ಈಗ ತೀರ್ಪ ಎತ್ತಕ್ಕೆ ಬರಬಾರ್ದು, ತಿಳ್ಕೊ. ನನ್ನ ತವ್ರ ಮನೆಯವರು ಮದುವೆಯಲ್ಲಿ ಹಾಕಿದ ಒಡವೆಗಳಾದ್ರೂ ವಾಪಸ್ ಕೊಡಿ. ಯಾವುದು ಉಳಿದಿಲ್ಲ. ನನ್ನ ಟ್ರಂಕ್ಸ್ ನಲ್ಲಿ ಇನ್ನೂ ಒಂದಷ್ಟು ಚಿನ್ನ ಇತ್ತಲ್ಲ, ಏನಾಯ್ತವೆಲ್ಲ? ನಿಮ್ಮ ಅಪ್ಪ ಕೊಟ್ಟಿದ್ದು ಅಂತ ಅವೆಲ್ಲ ಪೆಟ್ಟಿಗೆಲ್ಲಿ ಆಡ್ತಿರುತ್ತವೇನೆ. ಕಾಸಿನ ಬಡ್ಡಿ ಕೊಟ್ಟು ಸಾಲ ತೀರಿಸಿದ್ವಿ. ಎಲ್ಲ ಚಿನ್ನ ಕೊಟ್ರ? ನಾಗಮುರ್ಗೆ, ಜಡೆ ಬಿಲ್ಲೆ, ಸೇವಂತಿಗೆ ಹೂವು, 4 ಚಿನ್ನದ ಸರ, ಆ ಬೆಳ್ಳಿ ರೂಳಿಗಳಿದ್ವಲ್ಲ ಅವು? ಕಷ್ಟೇ ಮುಂಡೆ, ಒಂದ್ಸರ್ತಿ ಹೇಳಿದ್ರೆ ಗೊತ್ತಾಗಲ್ವೇನೆ? ಎಲ್ಲ ಚಿನ್ನನೂ ಕೊಟ್ವಿ. ಈಗ ಈ ಮನ್ಲಿ ನಿನ್ನ ಚಿನ್ನ ಯಾವ್ದು ಉಳಿದಿಲ್ಲ.
ಇನ್ಮೇಲೆ ನನ್ನ ಒಡವೆಗಳನ್ನ ಮುಟ್ಟು ಕೊಡುದು ಅಂತ ಹೇಳಿದ್ನೋ ಇಲ್ವೋ? ಹೇಳಿದ್ದೆ. ಮತ್ತ್ಯಾಕೆ ಮುಟ್ಟಿದ್ರಿ? ಯಾಕೆ ಅಂದ್ರೆ ನಾನು ನಿನ್ ಗಂಡ, ಅದಕ್ಕೆ. ಗಂಡ ಆದವನ್ಗೆ ಹೆಂಡತಿ ಒಡವೆ ಮುಟ್ಟೋ ಹೊಕ್ಕಿರಲ್ವಾ? ಇರುತ್ತೆ. ಹಾಗೆ ಗಂಡ ಆದವನಿಗೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕೋ ಜವಾಬ್ದಾರಿನೂ ಇರುತ್ತೆ. ಅದ್ ಗೊತ್ತಾ? ಇದ್ದು ಬದ್ದ ಆಸ್ತಿನೆಲ್ಲ ಕೋರ್ಟು ಕಚೇರಿ ಅಂತ ಕಳೆದ್ರಲ್ಲ, ಈಗ ಈ ಮಕ್ಕಳು ಹೊಟ್ಟೆ ಬಟ್ಟೆಗೆ ಏನ್ ಮಾಡ್ತೀರಿ? ಅವು ಉಪವಾಸ ಬಿದ್ಕೊಂಡಿರ್ಬೇಕಾ? ಏನೇ ನೀನ್ ಬೊಗಳುತ್ತಿರೋದು? ಅದ್ಯಾಕೆ ಉಪವಾಸ ಬಿಟ್ಟಾಯ್ಬೇಕು? ಏನಾಗಿದೆ ಇದಕ್ಕೆ? ಒಳ್ಳೆ ಹಾಗಿನ ತರ ಕಂಡು ತುಂಡವಾಗಿ ಬೆಳ್ಕೊಂಡಿದೆ. ಮಕ್ಕಳು ಹೊಟ್ಟೆ ಹಾಕ್ತಾ ಇದ್ರು ಪರವಾಗಿಲ್ಲ, ಅವಾಗ ನೋವು ಮಾಡಬೇಡಿ. ನೀನ್ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಇನ್ನೇನ್ ಈ ಮಕ್ಕಳು ಆಗ್ಲೋ ಈಗ್ಲೋ ಸತ್ತು ಹೋಗುತ್ತೆ ಅನ್ಕೋಬೇಕು. ಹಂಗಾದ್ರೆ ಪಾತ್ರೆ ಕೊಡೋದಿಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಒಂದ್ ಸರ್ತಿ ಅಮ್ಮ ಹೇಳಿದ್ಮೇಲೆ ಮುಗಿದು ಹೋಯ್ತು. ಇವತ್ತು ಅಯ್ಯ ಶಾಸ್ತ್ರಿಗಳ ಮನೇಲಿ ಗ್ರಹ ಶಾಂತಿಗೆ ಊಟಕ್ಕೆ ಕರೆದ್ಯಾರ. ನಾನು ಹೋಗ್ಬೇಕು, ನೀನ್ ಹೊರಡು. ಒಂದ್ಸರ್ತಿ ಹೇಳಿ ಗೊತ್ತಾಗ್ಲಿಲ್ಲ ಮಾಡೆ. ಎಂತ ಗಳಿಗೆಯಲ್ಲಿ ಹುಟ್ಟಿದ್ವೋ ಏನೋ, ಗಂಜಿ ಕುಡಿಯೋಕು ಬಟ್ಲಿಲ್ದಂಗಾಯ್ತು. ನೋಡಿ, ನಾನು ಕುಂಬಾರ್ಗೇರಿಗೆ ಹೋಗಿ 4 ಮಡಕೆನಾದ್ರೂ ತರ್ತೀನಿ. ಈ ಮಕ್ಕಳಿಗೆ ಬಿಸಿಲಲ್ಲಿ ಅಷ್ಟು ದೂರ ನಡೆಯೋಕ್ಕಾಗಲ್ಲ. ಇವನ್ ಇಲ್ಲೇ ಬಿಟ್ಟು ಹೋಗ್ಲಾ? ನಾನು ಬರೋ ತನಕ ನೋಡ್ಕೋತೀರಾ? ಅಲ್ಲಿ ಕುಕ್ಕಾಕವಲ್ಲ. ಒಳಗಿಳಕ್ ಹೋಗ್ಕೂಡ್ದು, ಆಮೇಲೆ ಅಮ್ಮ ಸುಮ್ಮನಿರಲ್ಲ. ಪಾರ್ವತಿ, ನೀನ್ ರಾಮಣ್ಣನ ಜೊತೆ ಇಲ್ಲೇ ಆಡ್ಕೋ, ನಾನು ಬೇಗ ಬಂದ್ಬಿಡ್ತೀನಿ. ಎಲ್ಲೂ ಹೋಗ್ಕೂಡ್ದು, ಮನೆ ಒಳಗಂತೂ ಹೋಗ್ಲೇ ಕೂಡ್ದು, ಆಯ್ತಾ? ನೋಡು, ರಾಮಣ್ಣ ಏನಾದ್ರೂ ಹಸು ಗಿಸು ಅಂತ ಹತ್ರೆ ಇದನ್ನ ಚೂರ್ ಚೂರೇ ಮಾಡಿ ಅವನ್ ಬಾಯಿಗೆ ಹಾಕು, ಆಯ್ತಾ? ನೀನ್ ತಿಂದು ಬೇಡ, ಕೂತ್ಕೋ. ಆಟ ಆಡ್ಕೋತೀಯಾ? ಅಮ್ಮ ಬಂದ್ಬಿಡ್ತೀನಿ. ಜಾಣ ಮರಿ. ಬೇಡ ಕಣ್ರವ, ಬಿರಕ್ ಬಿಟ್ಟೈತೆ. ಇದು ತಗೊಳ್ಳಿ, ಚೆನ್ನಾಗೈತೆ. ಇಷ್ಟೇ ಸಾಕು ಪುಟ್ಟವ. ಎಷ್ಟಾಯ್ತಪ್ಪ ಇವಕ್ಕೆಲ್ಲ? ಏನೇನು ತಗೊಂಡಿದ್ದೀರವ ಎಲ್ಲ? 2 ಮಡಕೆ, 1 ನೀರು ಕಾಯಿಸೋ ಗುಡಾಣ, 1 ರೊಟ್ಟಿ ತಟ್ಟೋ ಸಾವೆ, 4 ಚಿಕ್ಕ ಮಡಕೆ, 3 ದೊಡ್ಡ ಮಡಕೆ, 1 ಮಜ್ಜಿಗೆ ಕೌಳ್ಗೆ, 5 ಚಟ್ನಿ. ಅಷ್ಟಯ್ಯ. ಎಲ್ಲ ಸೇರಿ 10 ರೂಪಾಯಿ ಆಯ್ತು ಕಣವ. ಅದ್ಯಾಕಪ್ಪ ಆ ಪಾಟಿ ಹೇಳ್ತಿ? ನಾವು ಕೊಂಡ್ಕೊಂಡಿದ್ ಮಣ್ಣಿನ ಪಾತ್ರೆ, ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಪ್ಯಾಟಲ್ ಏನೋ ಬಂದಿದ್ಯಲ್ಲ ಸ್ಟೀಲ್ ಪಾತ್ರೆ ಅಂತ, ಅದು ಅಂತ ಅನ್ಕೋಬೇಕು. 5 ರೂಪಾಯಿ ಮಾಡ್ಕೊಳಪ್ಪ. 5 ರೂಪಾಯಿ ಮಾಡ್ಕ.
ಏನವ ಶಾನ್ಭಾಗ್ರಿ ಹೆಂಡತಿಯಾಗಿ ಇಟ್ಕೊಂಡು ಇಷ್ಟು ಕಸಿ ಮಾಡ್ತೀರಲ್ಲವ, ನಮ್ಮ ಗಿಟಿಕಿಲ್ಲ ಕಣವ. ಇಲ್ಲಪ್ಪ, ಕಾಲ ಬದಲಾಗಿದೆ. ಶಾನ್ಭೋಗ್ರ ಹೆಂಡತಿ ಆಗಿದ್ರು ಕಾಸು ಕೂಡಿರ್ಬೇಕಾಗಿದೆ. ನಾನು ತಂದಿರೋದು 5 ರೂಪಾಯಿ ಅಷ್ಟೇ. ಅದಕ್ಕೇನೇನು ಕೊಡ್ಬೇಕು? ಅಯ್ಯೋ ನೀವೇನು ಓಡೋಗ್ತೀರೇನವ, ಇವತ್ತು ತಗೊಂಡೋಗಿ ನಾಳೆ ಉಳಿಪಿಸಿ ದುಡ್ಡ ಕೊಡಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳುವಳ